ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಇವತ್ತಿನ ಒಂದು ವಿಡಿಯೋದಲ್ಲಿ 2024 ಅಲ್ಲಿ ವಿಡಿಯೋ ಎಡಿಟರ್ ಯಾವ ರೀತಿ ಆಗುವಂಥದ್ದು, ಏನೆಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು, ಫ್ಯೂಚರ್ ಅಲ್ಲಿ ಇದಕ್ಕೆ ಸ್ಕೋಪ್ ಇದೆಯಾ, ಏನೆಲ್ಲ ಸ್ಕಿಲ್ಸ್ಗಳನ್ನ ನಾವು ಕಲಿಬೇಕಾಗತ್ತೆ, ಯಾವ ರೀತಿ ಎಲ್ಲ ಅರ್ನ್ ಮಾಡ್ಬೋದು, ಜಾಬ್ ಮಾಡೋದಾದ್ರೆ ಯಾವ ರೀತಿಯಾದ ಒಂದು ಸ್ಯಾಲರಿ ಪ್ಯಾಕೇಜ್ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ನಾನು ಈ ವಿಡಿಯೋ ಮುಖಾಂತರ ಪ್ರೊವೈಡ್ ಮಾಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ಥಿಂಗ್, ಇವಾಗ ನಿಮ್ ವಿಡಿಯೋ ಎಡಿಟಿಂಗ್ ಯಾಕೆ ಕಲಿಬೇಕು ಅನ್ನುವಂಥದ್ದು ನೋಡಿ. ಇವಾಗ ಯಾವುದೇ ಒಂದು ಕಂಪನಿ ಅದರ ಒಂದು ಪ್ರಾಡಕ್ಟ್ ಪ್ರಮೋಷನ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಮೇನ್ ಆಗಿ ಕಂಟೆಂಟ್ ಮಾರ್ಕೆಟಿಂಗ್ ಇರುತ್ತೆ, ಇಮೇಜ್ ಮಾರ್ಕೆಟಿಂಗ್ ಇರುತ್ತೆ. ಅದರಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಎಫೆಕ್ಟಿವ್ ಆಗಿ ಮಾರ್ಕೆಟಿಂಗ್ ಆಗುವಂತದ್ದು ವಿಡಿಯೋ ಕಂಟೆಂಟ್ಸ್ ಗಳು. ಸೊ ನಾವು ವಿಡಿಯೋ ಕಂಟೆಂಟ್ಸ್ ಗಳನ್ನ ನೋಡಿ ತುಂಬಾ ರೀತಿ ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡ್ತೇವೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇಲ್ಲ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಇಮೇಜ್ ಮಾರ್ಕೆಟಿಂಗ್ ಜೊತೆ ವಿಡಿಯೋ ಮಾರ್ಕೆಟಿಂಗ್ ಆಗತ್ತೆ. ಸೊ ಯಾವುದೇ ಒಂದು ಕಂಪನಿ ಅದರ ಒಂದು ಬ್ರ್ಯಾಂಡಿಂಗ್ ಪ್ರಮೋಷನ್ಸ್ ಅನ್ನು ಮಾಡ್ಲಿಕ್ಕೆ ವಿಡಿಯೋ ಥ್ರೂ ಮಾಡತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ಗಳು ಪ್ರಾಡಕ್ಟ್ ಯಾವುದೇ ಒಂದು ಬಿಸ್ನೆಸ್ ನ ಪ್ರಮೋಷನ್ಸ್ ಅನ್ನು ಇಮೇಜ್ ಮಾರ್ಕೆಟಿಂಗ್ ಜೊತೆ ವಿಡಿಯೋ ಮಾರ್ಕೆಟಿಂಗ್ ಅಲ್ಲೂ ಮಾಡುತ್ತೆ. ಸೊ ಆದ್ರಿಂದ ವಿಡಿಯೋ ಎಡಿಟರ್ ನ ಒಂದು ರಿಕ್ವೈರ್ಮೆಂಟ್ ತುಂಬಾ ಇರುತ್ತೆ. ಸೊ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್, ಬರ್ತ್ಡೇ ಪಾರ್ಟೀಸ್, ಯಾವುದೇ ರೀತಿ ಪಾರ್ಟೀಸ್ ಗಳ ವಿಡಿಯೋಸ್ ಗಳನ್ನ ಇವಾಗ ಮಾಡ್ತಾರೆ. ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಜೊತೆ ವಿಡಿಯೋ ಒಳ್ಳೆದಾದ ಒಂದು ಎಡಿಟಿಂಗ್ ಸಹ ಮಾಡ್ಬೇಕಾಗುತ್ತೆ. ಆದ್ರಿಂದ ವಿಡಿಯೋ ಎಡಿಟರ್ ನ ರಿಕ್ವೈರ್ಮೆಂಟ್ ಇಲ್ಲೂ ತುಂಬಾ ಇದೆ. ವಿಡಿಯೋ ಗೇಮಿಂಗ್ ಅಪ್ಲಿಕೇಶನ್ಸ್ ಗಳ ಡೆವಲಪ್ಮೆಂಟ್ ಅಲ್ಲಿ ವಿಡಿಯೋ ಎಡಿಟರ್ ನ ಒಂದು ಪಾತ್ರ ತುಂಬಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದೀರಂತ ಆದ್ರೆ ನೀವು ನಿಮ್ಮ ಒಂದು ವಿಡಿಯೋ ಕಂಟೆಂಟ್ ಅನ್ನು ಯೂಟ್ಯೂಬ್ ಅಲ್ಲಿ, ಟಿಕ್ ಟಾಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀರಾ. ಸೊ ಈ ರೀತಿ ಪೋಸ್ಟ್ ಆಗುವಂತ ಕಂಟೆಂಟ್ಸ್ ಗಳನ್ನ ಎಡಿಟ್ ಮಾಡಿನೇ ಪೋಸ್ಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಎಫೆಕ್ಟ್ಸ್ ಗಳನ್ನೆಲ್ಲ ಅಪ್ಲೈ ಮಾಡಬೇಕು. ಸೌಂಡ್ ಎಫೆಕ್ಟ್ಸ್, ಟ್ರಾನ್ಸಿಷನ್ಸ್ ಗಳು, ಕಲರ್ ಗ್ರೇಡಿಂಗ್, ಈ ರೀತಿಯಾದ ಎಡಿಟಿಂಗ್ ಎಲ್ಲ ಆಗಿ ಆಮೇಲೆ ಅದನ್ನ ಅಪ್ಲೋಡ್ ಮಾಡುವಂತದ್ದು. ಪ್ರತಿ ದಿನ ಯೂಟ್ಯೂಬ್ ಅಲ್ಲಿ 1 ಗಂಟೆಗೆ 30,000 ಗಂಟೆ ಅಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತಾನೆ ಇದೆ. ಇಷ್ಟು ವಿಡಿಯೋಸ್ಗಳು ಎಡಿಟ್ ಆಗಿ ಅಪ್ಲೋಡ್ ಆಗುವಂತದ್ದು. ಸೊ ನೀವು ಜಸ್ಟ್ ಒಂದು ಅಂದಾಜು ಮಾಡ್ಕೋಬಹುದು ಎಷ್ಟು ಎಡಿಟಿಂಗ್ ನ ಒಂದು ರಿಕ್ವೈರ್ಮೆಂಟ್ ಇದೆ. ಸೊ ಇಂಡಿಯಾದಲ್ಲೇ 5 ಲಕ್ಷ ಅಷ್ಟು ವಿಡಿಯೋ ಎಡಿಟರ್ ನ ಒಂದು ಜಾಬ್ ಓಪನಿಂಗ್ಸ್ ಇದೆ. ಸೊ ನೀವು ಜಾಬ್ ಪೋರ್ಟಲ್ಸ್ಗೆ, ಲಿಂಕ್ಡ್ ಇನ್ ಇಲ್ಲ ಯಾವುದೇ ಒಂದು ಜಾಬ್ ಪೋರ್ಟಲ್ಸ್ಗೆ ಹೋಗಿ ನೀವು ಸರ್ಚ್ ಮಾಡಬಹುದು. ಅಲ್ಲಿ ವಿಡಿಯೋ ಎಡಿಟರ್ ನ ತುಂಬಾ ಒಂದು ಬೇಡಿಕೆ ಇದೆ. ಯಾವುದೇ ಒಂದು ಸಣ್ಣ ಬಿಸ್ನೆಸ್ ಇರ್ಬೋದು, ಅವರು ಬರೀ ಒಂದು ಪೋಸ್ಟ್ ಡಿಸೈನ್ ಹಾಕದೆ ಇವಾಗ ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಅವರ ಒಂದು ಬಿಸ್ನೆಸ್ ನ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅವರು ಬಿಸ್ನೆಸ್ ಅನ್ನು ಆಡಿಯೋ ಮತ್ತೆ ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಸಹ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ವಿಡಿಯೋ ಎಡಿಟಿಂಗ್ ಕಲಿಬೇಕಂತ ಆದ್ರೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ ಗಳು ಏನು ಅನ್ನುವಂಥದ್ದು. ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತ ಸ್ಕಿಲ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ಇಂಟ್ರೆಸ್ಟ್, ಪ್ಯಾಷನ್, ಆಮೇಲೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ಎಡಿಟಿಂಗ್ ಅನ್ನುವಂಥದ್ದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ವರ್ಕ್ ಆಗಿರೋದ್ರಿಂದ ಇಲ್ಲಿ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಸ್ಕಿಲ್ಸ್ ಗಳನ್ನ ಕಲಿಬೇಕಾಗುತ್ತೆ. ಇವಾಗ AI ಬಂದಿದೆ, AI ಟೂಲ್ಸ್ ಗಳನ್ನ ನೀವು ಕಲಿಬೇಕಾಗುತ್ತೆ. ಸೊ ಕಲಿಯುವಂತದ್ದು ನೆವರ್ ಎಂಡಿಂಗ್ ಪ್ರೋಸೆಸ್ ಆಗಿರೋದ್ರಿಂದ ನಿಮ್ಮ ಹತ್ರ ಕಲಿಯುವ ಆಟಿಟ್ಯೂಡ್ ಇದೆ, ನಿಮ್ಮ ಹತ್ರ ಪೇಷನ್ಸ್ ಇದೆ, ನೀವು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಆದ್ರೆ ಮಾತ್ರ ನೀವು ಈ ಒಂದು ಇಂಡಸ್ಟ್ರಿಗೆ ಬನ್ನಿ. ಸೊ ಇಲ್ಲಿ ಡೆಫಿನೆಟ್ ಆಗಿ ನಿಮ್ಗೆ ಒಳ್ಳೆದಾದ ಒಂದು ಅಪರ್ಚುನಿಟಿ ಇದೆ. ಸೆಕೆಂಡ್, ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು, ಯಾವ ರೀತಿ ಕಲಿಯುವಂತದ್ದು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿಲ್ಲ, ಆರ್ಎಲ್ಸ್ ಇವನ್ ನೀವು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಆರ್ಎಲ್ಸ್ ಕೋರ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿಲ್ಲ. ನೀವು ಕೋರ್ಸಸ್ ನ ಫ್ರೀ ಆಗಿ ಕಲಿಬಹುದು. ಯೂಟ್ಯೂಬ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಫ್ರೀ ಆಗಿ ವಿಡಿಯೋ ಎಡಿಟಿಂಗ್ ಅನ್ನು ಕಲಿಬಹುದು. ಸೊ ಇದರಿಂದ ಏನಾಗುತ್ತೆ, ಫಸ್ಟ್ ನೀವ್ ಏನ್ ಮಾಡ್ಬೋದು, ಫ್ರೀ ಆಗಿ ವಿಡಿಯೋಸ್ ಗಳನ್ನ ನೋಡಿ ಯೂಟ್ಯೂಬ್ ಅಲ್ಲಿ. ಇಲ್ಲದಿದ್ರೆ ತುಂಬಾ ಸಣ್ಣ ಪುಟ್ಟ ಚಾರ್ಜಸ್ ಅಲ್ಲಿ ನಿಮ್ಗೆ ಕೋರ್ಸಸ್ ಗಳು ಸಿಗುತ್ತೆ. ಅದ್ರ ಥ್ರೂ ನೋಡಿ. ಸೊ ವಿಡಿಯೋ ಎಡಿಟಿಂಗ್ ಅಂದ್ರೆ ಏನು, ಏನೆಲ್ಲ ಕಲಿಬೇಕಾಗುತ್ತೆ ಆ ಫ್ರೀ ಆಗಿ ನೀವು ನೋಡ್ಕೊಳ್ಳಿ. ಸೊ ಇದ್ರ ನಂತರನು ನಿಮ್ಗೆ ಓಕೆ, ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಕಲಿಬಹುದು ಅಂತ ಆದ್ರೆ ಆಮೇಲೆ ಬೇಕಂತಿದ್ರೆ ನೀವು ಏನ್ ಮಾಡ್ಬೋದು, ಯಾವ್ದಾದ್ರು ಪ್ರೊಫೆಷನಲ್ ಗೈಡೆನ್ಸ್ ಅಲ್ಲಿ ನೀವು ಟ್ರೈನಿಂಗ್ ಅನ್ನು ತಗೋಬಹುದು. ಇಲ್ಲದಿದ್ರೆ ಇನ್ಸ್ಟಿಟ್ಯೂಟ್, ಕಾಲೇಜ್ಗೆ ಜಾಯಿನ್ ಆಗ್ಬೋದು. ಸೊ ಇನ್ಸ್ಟಿಟ್ಯೂಟ್ ಮತ್ತೆ ಕಾಲೇಜ್ ಅವರ ಪ್ರೊಫೆಷನಲ್ ಗೈಡೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಪ್ರಾಪರ್ ಆದ ಒಂದು ಆರ್ಡರ್ ಸಿಗುತ್ತೆ. ಯಾವ್ದು ಕಲ್ತ ಮೇಲೆ ಏನ್ ಕಲಿಬೇಕು ಅನ್ನುವಂಥದ್ದು ಒಂದು ಆರ್ಡರ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಪ್ರಾಜೆಕ್ಟ್ ವರ್ಕ್ಸ್ ಗಳನ್ನ ಕೊಡ್ತಾರೆ. ಕೆಲವೊಂದು ಇನ್ಸ್ಟಿಟ್ಯೂಟ್ ಗಳಲ್ಲಿ ಲೈವ್ ಪ್ರಾಜೆಕ್ಟ್ ವರ್ಕ್ ಗಳನ್ನ ಸಹ ನಿಮ್ಗೆ ಕೊಡ್ತಾರೆ. ಸೊ ಅದರಿಂದ ಇನ್ಸ್ಟಿಟ್ಯೂಟ್, ಕಾಲೇಜಸ್ ಅಲ್ಲಿ ಕಲಿಯುವಂತ ಅಡ್ವಾಂಟೇಜ್ ಇದಾಗಿರುತ್ತೆ. ಆಮೇಲೆ ನಿಮ್ಗೆ ಪ್ಲೇಸ್ಮೆಂಟ್ ಸಪೋರ್ಟ್ ನಿಮ್ಗೆ ಇಲ್ಲಿ ಕೊಡ್ತಾರೆ. ಸಪೋಸ್ ನೀವು ಜಾಬ್ ಮಾಡ್ತೀರಂತ ಆದ್ರೆ ಪ್ಲೇಸ್ಮೆಂಟ್ ಸಪೋರ್ಟ್ ಸಹ ಕೊಡ್ತಾರೆ. ಮತ್ತೆ ಕೆಲವೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಎಕ್ಸಾಂಪಲ್ಗೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು
ಕ್ಲೈಂಟ್ ವರ್ಕ್ ಅನ್ನು ಮಾಡೋದ್ರಿಂದ ನೀವು ಕಲಿತಾ ಇರುವಾಗನೇ ಲೈವ್ ಪ್ರಾಜೆಕ್ಟ್ಸ್ಗಳು ಸಿಗುವ ಚಾನ್ಸಸ್ ನಿಮ್ಗೆ ಇರುತ್ತೆ. ಓಕೆ, ಸೊ ಆದ್ರಿಂದ ನೀವು ಕ್ಯಾರಿಯರ್ ಸ್ಟಾರ್ಟ್ ಮಾಡುವಾಗ ನೀವು ಫ್ರೀ ಆಗಿ ಸಹ ನೀವು ಕಲಿತು ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಓಕೆ ಟೈಮ್ ಇದೆ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತಿದ್ರೆ ನೀವು ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಕಾಲೇಜನ್ನ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಕಲಿಯುವಾಗ ಯಾವ್ದೆಲ್ಲ ಸಾಫ್ಟ್ವೇರ್ ಗಳನ್ನ ಕಲಿಬೇಕು ಅನ್ನುವಂಥದ್ದು ನೀವು ಮೊಬೈಲ್ ಇಂದಾನು ನೀವು ಕಲಿಬಹುದು. ಕೈನ್ ಮಾಸ್ಟರ್ VN ಈ ಅಪ್ಲಿಕೇಶನ್ ಥ್ರೂ ನೀವು ಮೊಬೈಲ್ ಇಂದಾನು ಎಡಿಟಿಂಗ್ ಅನ್ನು ಮಾಡಬಹುದು. ಸೊ ಶಾರ್ಟ್ಸ್, ರೀಲ್ಸ್ ಇದನ್ನೆಲ್ಲ ನಾವು ಫೋನ್ ಇಂದ ಸಹ ಮಾಡ್ಲಿಕ್ಕೆ ಆಗತ್ತೆ. ಬಟ್ ಪ್ರೊಫೆಷನಲ್ ಲೆವೆಲ್ ಎಡಿಟಿಂಗ್ ಮಾಡ್ಬೇಕಂತಿದ್ರೆ ಇದು ಸಾಕಾಗಲ್ಲ. ಅವಾಗ ನಿಮ್ಗೆ ಕಂಪ್ಯೂಟರ್ ಆರ್ಎಲ್ಸ್ ಲ್ಯಾಪ್ಟಾಪ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೀವು ಕೆಲವು ಪ್ರೊಫೆಷನಲ್ ಎಡಿಟಿಂಗ್ ಸಾಫ್ಟ್ವೇರ್ ಗಳು ಆಗಿರುವಂತಹ ಪ್ರೀಮಿಯರ್ ಪ್ರೋ, ಡಾವಿನ್ಸಿ, ಅವಿಡ್ ಮೀಡಿಯಾ, ಫೈನಲ್ ಕಟ್ ಪ್ರೋ ಇಂಥ ಪ್ರೊಫೆಷನಲ್ ಎಡಿಟಿಂಗ್ ಸಾಫ್ಟ್ವೇರ್ ಗಳನ್ನ ನೀವು ಕಲಿಬೇಕಾಗತ್ತೆ. ಅದರಲ್ಲೂ ನೀವು ಸಪೋಸ್ ನೀವು ವಿಂಡೋಸ್ ಯೂಸರ್ ಆಗಿದ್ದೀರಂತ ಆದ್ರೆ ಪ್ರೀಮಿಯರ್ ಪ್ರೋ ತುಂಬಾ ಜಾಸ್ತಿಯಾಗಿ ಯೂಸ್ ಆಗುವಂತ ಒಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಆಗಿದೆ. ಇದನ್ನ ಇವನ್ ಮೂವಿ ಎಡಿಟಿಂಗ್ ಅಲ್ಲಿ ಸಹ ಈ ಅಪ್ಲಿಕೇಶನ್ ನ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಅದೇ ನೀವು ಮ್ಯಾಕ್ OS, ಮ್ಯಾಕ್ ಆಪಲ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತೀರಂತ ಆದ್ರೆ ಅಲ್ಲಿ ನಿಮ್ಗೆ ಫೈನಲ್ ಕಟ್ ಪ್ರೋ ಈ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಾರೆ. ಪ್ರೀಮಿಯರ್ ಪ್ರೋ ನಿಮ್ಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಲ್ಲಿ ಸಿಕ್ಕಿದ್ರೆ ಫೈನಲ್ ಕಟ್ ಪ್ರೋ ನಿಮ್ಗೆ ಒನ್ ಟೈಮ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಅಗೇನ್ ನಿಮ್ಗೆ ಇದನ್ನ ಇಲ್ಲಿ ನೀವು ಪೇಮೆಂಟ್ ಮಾಡ್ಬೇಕಾಗತ್ತೆ. ಸಪೋಸ್ ನಿಮ್ಗೆ ಫ್ರೀ ಆಗಿ ಕಲಿಬೇಕಂತಿದ್ರೆ ನೀವು ಡಾವಿನ್ಸಿ ಮತ್ತೆ ಅವಿಡ್ ಮೀಡಿಯಾ ಇಲ್ಲಿ ನಿಮ್ಗೆ ಫ್ರೀ ಆಗಿ ಈ ಅಪ್ಲಿಕೇಶನ್ ನ ನೀವು ಯೂಸ್ ಮಾಡಬಹುದು. ಲೈಫ್ ಟೈಮ್ ಆಕ್ಸೆಸ್ ಜೊತೆ ಸಿಗುತ್ತೆ. ಸೊ ತುಂಬಾ ರಿಸೋರ್ಸಸ್ ಗಳನ್ನ ನೀವು ಇಲ್ಲಿ ಫ್ರೀ ಆಗಿ ಯೂಸ್ ಮಾಡಬಹುದು. ಸ್ವಲ್ಪ ಅಡ್ವಾನ್ಸ್ ರಿಸೋರ್ಸಸ್ ಗಳನ್ನ ಯೂಸ್ ಮಾಡ್ಬೇಕಂತಿದ್ರೆ ನೀವು ಪೇ ಮಾಡ್ಬೇಕಾಗತ್ತೆ. ಮತ್ತೆ ಏನೆಲ್ಲ ನೀವು ಕಲಿತೀರಾ ಅನ್ನುವಂಥದ್ದು. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ನೀವು ಮೇನ್ ಆಗಿ ವಿಡಿಯೋಸ್ ಗಳನ್ನ ನೀವು ಯೂಸ್ ಮಾಡ್ತೀರಾ. ಟ್ರಾನ್ಸಿಷನ್ಸ್ ಗಳು, ಸೌಂಡ್ ಎಫೆಕ್ಟ್ಸ್, ಆಡಿಯೋ ಕರೆಕ್ಷನ್ಸ್, ಕಲರ್ ಗ್ರೇಡಿಂಗ್ ನೀವು ಮೇಜರ್ ಆಗಿ ಕಲಿಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಇವಾಗ ಕಲ್ತಾದ್ಮೇಲೆ ನೆಕ್ಸ್ಟ್ ಏನು ಅನ್ನುವಂಥದ್ದು, ಯಾವ ರೀತಿ ಕ್ಲೈಂಟ್ ಅನ್ನು ಹುಡುಕುವಂಥದ್ದು. ಸೊ ನೀವು ಕ್ಲೈಂಟ್ ಹುಡುಕ್ಬೇಕಂತ ಆದ್ರೆ ನೀವು ಏನ್ ಪ್ರಾಕ್ಟೀಸ್ ಮಾಡಿದ್ದೀರಾ ಅದನ್ನ ನೀವು ಫಸ್ಟ್ ಪ್ರೆಸೆಂಟ್ ಮಾಡಬೇಕು. ಸೊ ನಿಮ್ದೇ ಆದ ಒಂದು ಪೋರ್ಟ್ಫೋಲಿಯೋನ ನೀವು ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮಲ್ಲಿ ಏನೆಲ್ಲ ಸ್ಕಿಲ್ಸ್ ಗಳಿದೆ, ನೀವು ಯಾವ ರೀತಿ ಎಲ್ಲ ಎಡಿಟಿಂಗ್ ಮಾಡ್ಬೋದು, ನಿಮ್ಮ ಇಂಟ್ರೆಸ್ಟ್ ಏನು, ಯಾವ ರೀತಿ ಪ್ರಾಡಕ್ಟ್ಸ್ ಎಡಿಟಿಂಗ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ಇದರ ಒಂದು ಪೋರ್ಟ್ಫೋಲಿಯೋ ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ನೀವು ಅಪ್ಲೋಡ್ ಮಾಡಿ ಆ ಲಿಂಕ್ ಅನ್ನು ನೀವು ಕ್ಲೈಂಟ್ಗೆ ಶೇರ್ ಮಾಡಬಹುದು. ಆರ್ ಎಲ್ಸ್ ಪ್ರೊಫೆಷನಲ್ ಪೋರ್ಟ್ಫೋಲಿಯೋ ಸೈಟ್ ಆಗಿರುವಂತಹ ವಿಮಿಯೋ ಇದರಲ್ಲಿ ಹೋಗ್ಬಿಟ್ಟು ನೀವು ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ನೀವು ಕ್ರಿಯೇಟ್ ಮಾಡಿರುವಂತಹ ಪ್ರಾಕ್ಟೀಸ್ ಮಾಡಿರುವಂತಹ ವಿಡಿಯೋ ಫೈಲ್ಸ್ ಗಳನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಿ ಅದನ್ನ ನೀವು ಕ್ಲೈಂಟ್ ಶೇರ್ ಮಾಡೋದ್ರಿಂದ ಕ್ಲೈಂಟ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಿಮ್ಮ ಒಂದು ಎಡಿಟಿಂಗ್ ಸ್ಕಿಲ್ ನ ಒಂದು ಜಡ್ಜ್ಮೆಂಟ್ ಸಿಗುತ್ತೆ. ಸೊ ಇಲ್ಲಿಂದ ನಿಮ್ಗೆ ವರ್ಕ್ ಸಿಗುವ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಇರುತ್ತೆ. ಅದೇ ನೀವು ಕ್ಲೈಂಟ್ ನ ಎಲ್ಲಿಂದೆಲ್ಲ ಹಿಡಿಬಹುದು ಅನ್ನುವಂಥದ್ದು ನೋಡಿ. ಕ್ಲೈಂಟ್ ನ ನೀವು ಯೂಟ್ಯೂಬ್ ಇಂದ ತುಂಬಾ ಕ್ಲೈಂಟ್ಸ್ ಗಳನ್ನ ಹಿಡಿಬಹುದು. ಯೂಟ್ಯೂಬ್ ಅಲ್ಲಿ ತುಂಬಾ ಕ್ರಿಯೇಟರ್ಸ್ ಗಳು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಗೆ ಯಾವ ಕ್ರಿಯೇಟರ್ಸ್ ನ ಅಪ್ರೋಚ್ ಆಗ್ಬೇಕು, ಅವರ ಒಂದು ವಿಡಿಯೋನ ತಗೊಂಡು ಅದನ್ನ ಇನ್ನು ಒಳ್ಳೆ ವೇಯಲ್ಲಿ ಎಡಿಟ್ ಮಾಡಿಬಿಟ್ಟು ಅವ್ರಿಗೆ ತೋರಿಸಿದಾಗ ಡೆಫಿನೆಟ್ ಆಗಿ ಅವ್ರಿಗೆ ನಿಮ್ಮ ಒಂದು ವರ್ಕ್ ಇಷ್ಟ ಆದ್ರೆ ನಿಮ್ಗೆ ಆರ್ಡರ್ ಸಿಗುವ ಚಾನ್ಸಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಲೈಂಟ್ಸ್ ನ ಹಿಡಿಬಹುದು. ಇಲ್ಲಿ ಡೆಫಿನೆಟ್ ಆಗಿ ನೀವು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಇಲ್ಲಿ ತುಂಬಾ ವಿಡಿಯೋ ಎಡಿಟರ್ ನ ಒಂದು ಜಾಬ್ ಪೋಸ್ಟ್ ಆಗ್ತಾನೆ ಇರ್ತಾರೆ. ಅಲ್ಲಿಂದನೂ ನೀವು ಜಾಬ್ಗೆಲ್ಲ ಅಪ್ಲೈ ಮಾಡಬಹುದು. ಸೊ ವಿಡಿಯೋ ಎಡಿಟಿಂಗ್ ಕಲ್ತ ಮೇಲೆ ಯಾವ ರೀತಿಯಾದ ಒಂದು ಅರ್ನಿಂಗ್ ಪೊಟೆನ್ಷಿಯಲ್ಸ್ ಗಳಿದೆ. ನೀವು ಒಂದೇ ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ಅನ್ನು ಮಾಡ್ಬೋದು, ಇಲ್ಲದಿದ್ರೆ ನೀವು ಜಾಬ್ಗೆ ಸಹ ನೀವು ಅಪ್ಲೈ ಮಾಡ್ಬೋದು. ಸೊ ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡೋದಾದ್ರೆ ನೀವು ಲೈಕ್ ಪರ್ ವಿಡಿಯೋಗೆ ಎಷ್ಟು ಮಿನಿಟ್ಸ್ ವಿಡಿಯೋಗೆ ಈ ರೀತಿ ನೀವು ಚಾರ್ಜ್ ಮಾಡ್ಬೋದು. ಆಸ್ ಅ ಬಿಗಿನರ್ ಲೆವೆಲ್ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ತುಂಬಾ ಚಾರ್ಜ್ ಮಾಡಿದ್ರೆ ಒಂದು ರೀಸನಬಲ್ ಚಾರ್ಜ್ ಮಾಡಿಬಿಟ್ಟು ನೀವು ಮೇನ್ ಆಗಿ ವರ್ಕ್ ತಗೊಳ್ಳಿಕ್ಕೆ ನೀವು ಎಫರ್ಟ್ ಹಾಕ್ಬೇಕು. ಸೊ ನಿಮ್ಗೆ ವರ್ಕ್ ಸಿಗ್ಬೇಕು. ಸೊ ನೀವು ನಿಮ್ಮ ವರ್ಕ್ ಅನ್ನು ಇನ್ನು ಪಾಲಿಶ್ ಮಾಡಬೇಕು. ಸ್ಕಿಲ್ ವೈಸ್ ಅಲ್ಲಿ ನೀವು ತುಂಬಾ ಇಂಪ್ರೂವ್ ಆಗ್ಬೇಕಾಗತ್ತೆ. ಸೊ ಇನಿಷಿಯಲಿ ತುಂಬಾ ರೀಸನೇಬಲ್ ಚಾರ್ಜ್ ಮಾಡಿ. ಎಕ್ಸಾಂಪಲ್ ಒಬ್ಬ ಬಿಗಿನರ್ ಒಂದು 10 ಮಿನಿಟ್ಸ್ ವಿಡಿಯೋಗೆ ಅರೌಂಡ್ 500 to 1000 ಈ ರೀತಿ ಚಾರ್ಜ್ ಮಾಡ್ಬೋದು. ಅದೇ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ನೀವು ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ನೀವು ವರ್ಕ್ ಮಾಡಿದೀರಾ, ಅರೌಂಡ್ 1 or 2 years ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಆದ್ರೆ ಆಮೇಲೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಒಂದು 10 ಮಿನಿಟ್ಸ್ ವಿಡಿಯೋಗೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಸೊ ಇದು
ಅಪ್ರಾಕ್ಸಿಮೇಟ್ ನಂಬರ್ ಅಲ್ಲ, ಅರೌಂಡ್ 1000 to 5000 ತನಕನೂ ಇಂಡಿಯಾದಲ್ಲಿ ನೀವು ಚಾರ್ಜ್ ಮಾಡಬಹುದಾಗಿದೆ. ಒಂದ್ಸರಿ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು, ನಿಮ್ಮ ಹತ್ರ ತುಂಬಾ ವರ್ಕ್ಸ್ ಪ್ರಾಜೆಕ್ಟ್ಸ್ ಗಳು ನೀವು ಆಲ್ರೆಡಿ ಮಾಡಿದೀರಂತಾದ್ರೆ ನೀವೇನ್ ಮಾಡ್ಬೋದು, ಗ್ರಾಜುವಲಿ ನೀವು ಇಂಟರ್ನ್ಯಾಷನಲ್ ಕ್ಲೈಂಟ್ ನ ಹಿಡಿಬೇಕು. ಫೈವರ್, ಅಪ್ವರ್ಕ್ ಈ ರೀತಿ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಗಳಿದೆ, ಎಲ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಗಳು ಸಿಗ್ತಾರೆ, ಅವ್ರನ್ನ ಅಪ್ರೋಚ್ ಆಗಿ ನೀವು ಅಲ್ಲಿಂದ ವರ್ಕ್ ತೆಗಿಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್, ಇಮೇಲ್ ಕಮ್ಯುನಿಕೇಶನ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಗೆ ಕ್ಲೈಂಟ್ ಅನ್ನು ಹಿಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಗಳು ಸೇಮ್ 10 minutes ವಿಡಿಯೋಗೆ ನಿಮಗೆ 10,000 to 15,000 ತನಕನೂ ಪೇ ಮಾಡ್ತಾರೆ, ಇನ್ನೂ ಜಾಸ್ತಿ ಪೇ ಮಾಡ್ತಾರೆ. ಓಕೆ, ಇದೆಲ್ಲ ರಫ್ ಫಿಗರ್ಸ್ ಗಳು, ಬಟ್ ಅರೌಂಡ್ ಅಪ್ರಾಕ್ಸಿಮೇಟ್ ಈ ನಂಬರ್ಸ್ ಅಲ್ಲಿ ಇರುತ್ತೆ. ಅದೇ ನೀವು ಜಾಬಿಗೆ ಹೋಗ್ತೀರಂತ ಆದ್ರೆ ಒಬ್ಬ ಎಂಟ್ರಿ ಲೆವೆಲ್ ವಿಡಿಯೋ ಎಡಿಟರ್ಗೆ ಮಿನಿಮಮ್ 2.5 to 5 lakh per annum ಈ ರೀತಿ ಸ್ಯಾಲರಿ ಪ್ಯಾಕೇಜ್ ಇರುತ್ತೆ. ಅದೇ ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು, 2+ years ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಆದ್ರೆ 5 lakh to 8 lakhs per annum ಈ ರೀತಿ ಪ್ಯಾಕೇಜ್ ಇರುತ್ತೆ. ನೆಕ್ಸ್ಟ್ ನೀವು ಸೀನಿಯರ್ ಲೆವೆಲ್ ಎಡಿಟಿಂಗ್ ಅನ್ನು ಮಾಡ್ತಾ ಇದ್ದೀರಾ, ಒಂದು ಟೀಮ್ ಅನ್ನು ಹ್ಯಾಂಡಲ್ ಮಾಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನಿಮ್ಮ ಒಂದು ಪ್ಯಾಕೇಜ್ 8 lakhs to 12 lakhs per annum ಈ ರೇಂಜ್ ಅಲ್ಲಿ ಇರುತ್ತೆ. ಓಕೆ, ಸೊ ವಿಡಿಯೋ ಪ್ರಮೋಷನ್ಸ್, ವಿಡಿಯೋ ಕ್ರಿಯೇಟರ್ಸ್ ಗಳ ಒಂದು ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಸೊ ಇವಾಗ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಯಾವುದೇ ಒಂದು ಕಂಪನಿ ಇರ್ಬೋದು, ಅವರ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮೇನ್ ಆಗಿ ಪ್ರಮೋಷನ್ ಆಕ್ಟಿವಿಟೀಸ್ ಇರುವಂತದ್ದು ಎರಡು, ಒಂದು ಇಮೇಜ್ ಪ್ರಮೋಷನ್, ಇನ್ನೊಂದು ವಿಡಿಯೋ ಕಂಟೆಂಟ್, ಇನ್ನು ಟೆಕ್ಸ್ಟ್ ಪ್ರಮೋಷನ್ಸ್ ಇದೆ. ಸೊ ವೆಬ್ಸೈಟ್ ಥ್ರೂ ಸಹ ಪ್ರಮೋಷನ್ಸ್ ಮಾಡ್ತಾರೆ. ಸೊ ಇದು 3 ಮೇಜರ್ ಆಗಿ ಪ್ರಮೋಷನ್ ಆಕ್ಟಿವಿಟಿ ಆಗಿದೆ. ಅದರಲ್ಲೂ ವಿಡಿಯೋ ಕಂಟೆಂಟ್ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ಯಾಕಂದ್ರೆ ಜನರು ಇವಾಗ ಓದೋದು ನೋಡೋದಕ್ಕಿಂತನೂ ವಿಡಿಯೋ ಫಾರ್ಮ್ಯಾಟ್ ಅಲ್ಲೇ ಜಾಸ್ತಿ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತದ್ದು. ಸೊ ಆದ್ರಿಂದ ಒಬ್ಬ ಸ್ಕಿಲ್ಡ್ ವಿಡಿಯೋ ಎಡಿಟರ್ಗೆ ತುಂಬಾ ಬೇಡಿಕೆ ಇದೆ. ಸೊ ನಿಮ್ಗೆ ಈ ಒಂದು ಇಂಡಸ್ಟ್ರಿಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ಡೆಫಿನೆಟ್ ಆಗಿ ನೀವು ಇಂಡಸ್ಟ್ರಿಗೆ ಬರ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯಾದ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗ್ಲಿ, ಸರ್ಟಿಫಿಕೇಟ್ ಆಗ್ಲಿ ಮ್ಯಾಂಡೇಟರಿ ಅಲ್ಲ. ಸೊ ನೀವು ಯಾವುದೇ ಸ್ಟ್ರೀಮ್ ಅಲ್ಲಿ ಇರ್ಬೋದು, ಸ್ಟೂಡೆಂಟ್, ಹೋಮ್ ಮೇಕರ್, ಹೌಸ್ ವೈಫ್, ಆರ್ ಎಸ್ ಬಿಸ್ನೆಸ್ ಪರ್ಸನ್ ಆಗಿದ್ರೆ ನಿಮ್ಮ ಒಂದು ಬಿಸ್ನೆಸ್ ಪ್ರಮೋಷನ್ ನೀವು ವಿಡಿಯೋಸ್ ಎಡಿಟರಿಂಗ್ ಅನ್ನು ಕಲಿಬಹುದಾಗಿದೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ಒಂದು ಕರೆಕ್ಟ್ ಆದ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ನಾವು ಈ ಒಂದು ಚಾನಲ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಸ್ಕೋಪ್ ಅಲ್ಲಿ ಇರುವಂತಹ ಕ್ಯಾರಿಯರ್ ಅಪರ್ಚುನಿಟೀಸ್ ಬಗ್ಗೆ ವಿಡಿಯೋಸ್ ಗಳನ್ನ ಹಾಕ್ತಾನೆ ಇರ್ತವೆ. ಕೆಲವು ಕೋರ್ಸ್ ಟ್ಯುಟೋರಿಯಲ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತವೆ. ಸೊ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಇದೇ ರೀತಿ ವಿಡಿಯೋಗಳ ಜೊತೆ ಬರ್ತಾ ಇರ್ತೇವೆ. See you in the next video. Take care. Bye.